ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ಅವರಿಂದ ಡಾಕ್ಟರೇಟ್ ನೀಡಲಾಯಿತು. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಡಾಕ್ಟರ್ ಚೇತನ್ ಬಸವರಾಜ್ ಮುರುಮನ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಅವರ ಸಾಧನೆಗೆ ತಂದ ಗೌರವ ಇದಾಗಿದೆ. ಇಂತಹ ಪ್ರತಿಭಾನ್ವಿತರಿಗೆ ಗೌರವಿಸಿದಾಗ ಒಂದು ಬೆಲೆ ಸಿಗುತ್ತದೆ. ಯಾಕೆಂದ್ರೆ ಶ್ರೀಯುತರು ಪತ್ರಿಕಾ ಮಾಧ್ಯಮ, ದೂರದರ್ಶನ, ಕೃಷಿ ಅಷ್ಟೇ ಅಲ್ಲದೆ ಸಮಾಜಮುಖಿ ವಿವಿಧ ಕೆಲಸ ಮಾಡಿದ್ದಾರೆ. ಇವರ ಜೀವನ ಸುಖಕರವಾಗಲಿ ಎಂದು ಹಾರೈಸಲಾಗುತ್ತದೆ. ವರದಿ ಮಹಾಂತೇಶ್ ಕಾಂಬಳೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲ, ಇಷ್ಟೇ ಬರುತ್ತೆ. ಮೈಕಲ್ಲಿ ಐತೆ, ಸ್ವಲ್ಪ ಕೆಳಗಡೆ ಮೈಕ್ ಅವರು ಚೆನ್ನಾಗಿ. ಓಕೆ ಓಕೆ. ಹಾಂ ಸರ್, ನಿಮ್ಮೂರು, ನಿಮ್ಮ ಹೆಸರು? ಸರ್, ನಮ್ಮ ಊರು ಮೂಲತಃ ಬಂದ್ಬಿಟ್ಟು ಬಿಜಾಪುರ ಡಿಸ್ಟಿಕ್ಕು ಇಂಡಿ ಅಂತ ಒಂದು ಗ್ರಾಮ ಸರ್. ಅಂದರೆ ತಾಲೂಕು ಪ್ಲೇಸ್ ಅದು. ಸೊ ಇಂಡಿ ತಾಲೂಕು ಅಲ್ಲೇ ಇರೋದು. ಆಲ್ಮೋಸ್ಟ್ ಇಂಡಿನೇ ಎಲ್ಲ ಅಲ್ಲೇ ಇದ್ದಿರೋದು ಸರ್. ಮುಂಚೆ ಎಲ್ಲ ಬೆಂಗಳೂರಲ್ಲಿ ಇದ್ದೀನಿ ಸರ್, ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅದಾದಮೇಲೆ ಮಾಧ್ಯಮದಲ್ಲಿ, ಅದಾದಮೇಲೆ ನಂತರ ಮತ್ತು ಹಾಗಾಗಿ ಮಾಧ್ಯಮದಲ್ಲಿ ಇದ್ದೆ. ಅವು ಸಿನಿಮಾ ಆಗಲಿ, ನಾಟಕ ಅದು ಇದು ಮಾಡ್ತಿದ್ದೆ. ನಾಟಕದಲ್ಲೂ ಕೂಡ ಮಾಡಿದೆ ಸರ್ ಬೆಂಗಳೂರಲ್ಲಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ಏನು ಕರೋನಾ ಬಂದುಬಿಡ್ತು, ನೋಟ್ ಬ್ಯಾನ್ ಬಂದುಬಿಡ್ತು. ಅದಕ್ಕಿಂತ ಮುಂಚೆ ನೋಟ್ ಬ್ಯಾನು ಎಷ್ಟೋ 6 ಕೋಟಿ 8 ಕೋಟಿ 7 ಸ್ಟಾರ್ ಹೋಟೆಲಲ್ಲಿ ಮಾಡ್ಬೋದಾಗಿತ್ತು. ಎಲ್ಲಾಗಿತ್ತು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ಹೆಸರಾಂತ ನಿರ್ದೇಶಕ ಕೂಡ ಅನಿಸ್ಕೊಳ್ತಾ ಇದೆ. ಅಸೋಸಿಯೇಟ್ ಆಗಿ ಮಾಡಿದೆ ತುಂಬ ಚಿತ್ರಗಳಲ್ಲಿ. ತದನಂತರ ಏನಾಯಿತು ಅಂದರೆ, ಅದು ಅವರು ಅಡ್ವೊಕೇಟು ಬೇಡ ಅಂತಿದ್ದಾರೆ. ನಮ್ಮ ಅಡ್ವೊಕೇಟು ನಮ್ಮ ಪರ್ಸನಲ್ ಪಿ ಎ ಬೇಡ ಅಂತಿದ್ದಾರೆ. ನೋಟ್ ಬ್ಯಾನು ಹಾಗೆ ಹೀಗೆ ಬೇಡ, ದುಡ್ಡು ತರೋದು ಹೊರಗೆ ಬೇಡ ಅಂತಿದ್ದಾರೆ. ಹಾಗೆ ಹೀಗೆ ಅಂತ ಅರ್ಧಕ್ಕೆ ಪ್ರೊಡಕ್ಷನ್ ಒಂದು ಅರ್ಧಕ್ಕೆ ಸ್ಟಾಪ್ ಆಗಿ ಅದು ಆಗಿ ಎಲ್ಲ ಆಗೋಯ್ತು ಸರ್. 2-3 ಸಿನಿಮಾ ಅರ್ಧಕ್ಕೆ ನಿಂತಿತ್ತು ನನ್ನ ಸ್ವಂತ ಓನ್ ಡೈರೆಕ್ಷನಲ್ಲಿ. ಸೊ ತದನಂತರ ನಾನು ಸೆಲೆಬ್ರಿಟಿ ಅದು ಇದು ಮಾಡ್ತಾನೆ ಈ ಸೋಷಿಯಲ್ ವರ್ಕ್ ಮಾಡ್ತಾ ಬಂದೆ. ಜನಗಳ ಸೇವೆ, ಸಮಾಜ ಸೇವೆ ಮಾಡ್ತಾನೆ ಬಂದೆ. ಆಲ್ ಓವರ್ ಕರ್ನಾಟಕ ಸ್ಟೇಟ್ ಈ ರಿಪೋರ್ಟರ್ ಆಗಿ ಯಾವುದೇ ಕಡೆಯಲ್ಲಿ, ಯಾವುದೇ ಆಫೀಸಲ್ಲಿ ಆಗಲಿ ಒಂದೇ ಒಂದು ರೂಪಾಯಿ ಕರಪ್ಷನ್ ಇಲ್ಲ ಸರ್. ಯಾರ ಕಡೆಯಿಂದ ದುಡ್ಡು, ಲಂಚ ಆ ಥರದ್ದು ಇಲ್ಲದೇ ಜನಸೇವೆ ಮಾಡಿದ್ದೀನಿ ಸರ್. ಹಾಗಾಗಿ ಕೆಲವು ರಾಷ್ಟ್ರ ಪ್ರಶಸ್ತಿಗಳು, ಸೇವಾರತ್ನ ರಾಷ್ಟ್ರ ಪ್ರಶಸ್ತಿ ಕೂಡ ಹುಡ್ಕೊಂಡು ಬಂದಿರೋದು. ಮಾಧ್ಯಮ ಚಕ್ರವರ್ತಿ ಅಂತ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ ಸರ್. ಇವಾಗ ಇದು ಸೋಷಿಯಲ್ ವರ್ಕಿಂದ ಬಂದಿರೋದು ಅವಾರ್ಡ್, ಅಥವಾ ನಿಮಗೆ ಆ ಫಿಲಮಲ್ಲಿ ವರ್ಕ್ ಮಾಡ್ತಾ ಇದ್ರಲ್ಲ ಅಂತ ಇರೋದು ಸೋಷಿಯಲ್ 2 ಅವಾರ್ಡ್ ಬಂದಿದೆ ಸರ್. ಓಕೆ. ಸೂಪರ್. ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಇದು ಒಂದು ಬಂದಿದೆ. ಸೊ ಇದು ಡಾಕ್ಟರೇಟ್ ಕೂಡ ಬಂದಿದೆ. ಡಾಕ್ಟರೇಟ್ ಕೂಡ ಅದು ಕೂಡ ಜರ್ನಲಿಸ್ಟ್ ಇದಂತ ಬಂದಿರೋದು. ಸೂಪರ್ ಸರ್, ಸೂಪರ್ ಸರ್. ಜರ್ನಲಿಸಮ್ ಅಲ್ಲಿ ಸಿಕ್ಕಿರೋ ಎಷ್ಟೊಂದು ಖುಷಿ ಆಗ್ತಾ ಇದೆ ಸರ್ ಇವಾಗ ನಿಮ್ಗೆ ಅವಾರ್ಡ್ ಸಿಕ್ಕ. ಸಂತೋಷ ಅನ್ನೋದಕ್ಕಿಂತ ಇನ್ನೂ ಎಷ್ಟೋ ಜನಗಳಿದ್ದಾರೆ. ಸೊ ಸಿಗದೇ ಇರೋ ಪ್ರಶಸ್ತಿಗಳು ಸಿಕ್ಕಿರಲ್ಲ. ಎಷ್ಟೋ ನ್ಯಾಯಯುತವಾಗಿ ಕೆಲಸ ಮಾಡಿರ್ತಾರೆ ಸರ್, ಅವ್ರಿಗೆ ಸಿಕ್ಕಿಲ್ಲ. ದಯವಿಟ್ಟು ಅಂಥವ್ರಿಗೆ ಗುರುತಿಸಿ ಏನು ಕೊಡ್ತಾ ಇದ್ದಾರೆ ಅದು ತುಂಬಾ ಉತ್ತಮವಾದಂಥದ್ದು. ಯಾವುದೇ ದುಡ್ಡು ತಗೊಳ್ಳದೇನೆ ಈ ಥರ ಗುರುತಿಸಿ ಕೊಡ್ತಾ ಇದ್ದಾರಲ್ಲ, ಅದು ಮಾಡೋದು ಡಾಕ್ಟರೇಟ್. ಅಂದ್ರೆ ಕೆಲವೊಬ್ರು ಏನೇನೋ ಸಂಸ್ಥೆಗಳಿದ್ದಾವೆ ಅವರು ಮಾಡೋದು. ಬಟ್ ನನ್ನನ್ನು ಎಲ್ಲೋ ಇರೋ ಬಿಜಾಪುರ ಎಲ್ಲಿ, ಇದು ಎಲ್ಲಿ, ಮಹಾರಾಷ್ಟ್ರ ಈ ಕಡೆ, ಬೆಂಗಳೂರು ಈ ಕಡೆ ತುಂಬ ದೂರ ಆದರೂ ಗುರುತಿಸಿ ಈ ಒಂದು ಪ್ರಶಸ್ತಿ ಕೊಡ್ತಿದ್ದಾರೆ ಅಂದರೆ ಅವ್ರಿಗೆ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅದೇ ಥರ ಹೆಚ್ಚು ಪ್ರಶಸ್ತಿಗಳು ನೊಂದಂಥ ಇಂಥ ಸೇವೆ ಮಾಡೋಂಥವ್ರಿಗೆ ಸಿಗಲಿ ಅಂತ ಬಯಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ಧನಶೇಖರ್. ಏಷ್ಯಾವೇದಿಕ್ ರಿಸರ್ಚ್ ಫೌಂಡೇಶನ್ ಯೂನಿವರ್ಸಿಟಿನಲ್ಲಿ ನ್ಯಾಷನಲ್ ಕೋಆರ್ಡಿನೇಟರ್. ನಾನು GK ಮೀಡಿಯಾ ನ್ಯೂಸ್ ರಿಪೋರ್ಟರ್, ಕರ್ನಾಟಕ. ಚೇತನ್ ಬಸವರಾಜ್ ಮುರ್ಮಾ ಅವರು ಜರ್ನಲಿಸಮ್ನಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಅವರು ಎಲ್ಲ ಗ್ರಾಮಗಳಲ್ಲಿ ಆಗಲಿ, ಎಲ್ಲ ಅಧಿಕಾರಿಗಳಲ್ಲಿ ಒಳ್ಳೆ ಹೆಸರುಗಳು ತಗೊಂಡಿದ್ದಾರೆ. ಒಳ್ಳೆ ಜರ್ನಲಿಸಮು, ವಾರ್ತೆ, ನ್ಯೂಸು ಎಲ್ಲ ಬರಿತಾ ಇದ್ದಾರೆ. ಅವರು ಎಲ್ಲರ ಹತ್ರನೂ ಒಳ್ಳೆ ಹೆಸರು ಪಡೆದಿದ್ದಾರೆ. ಸೋಷಿಯಲ್ ಸರ್ವೀಸು ಮಾಡ್ತಾ ಇದ್ದಾರೆ. ಅವರಿಗೆ ಆ ಭುವನೇಶ್ವರಿ ತಾಯಿ ಬ್ಲೆಸ್ಸಿಂಗು, ಒಳ್ಳೆ ಆಶೀರ್ವಾದ ಇರಬೇಕು ಅಂತ ಬೇಡ್ತಾ ಇದ್ದೀನಿ. ಇವರು ಇವತ್ತಿಂದನೂ ಡಾಕ್ಟರ್ ಚೇತನ್ ಬಸವರಾಜ್ ಮುರ್ಮಾ ಅಂತಲೂ ಡಾಕ್ಟರೇಟು ಪಡೆದಿದ್ದಾರೆ. ಮತ್ತು ಸೇವಾರತ್ನ ಅವಾರ್ಡೂ ಪಡೆದಿದ್ದಾರೆ ಸೋಷಿಯಲ್ ಸರ್ವೀಸಿಂದ. ನಾವು ಈ ಯೂನಿವರ್ಸಿಟಿ ಅವರು ಗುರುತಿಸಿ ಇವರಿಗೆ ಇನ್ನೂ 10-16 ಅವಾರ್ಡ್ಗಳು ಬರಬೇಕು ಅಂತ ಕೋರ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.